ವಾಮನಾಚಾರ್ಯ, ಶ್ಯಾಮ ಭಟ್ರೆ, ನಾವಿಂದು ಹೊರಟು ಇನ್ನು 2 ಅಥವಾ 3 ದಿನಗಳಲ್ಲಿ ಹಿಂದಿರುಗುತ್ತೀವಿ. ನಾರಾಯಣ, ನೀನು ವಿದ್ಯಾರ್ಥಿಗಳ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡು. ಇತ್ತೀಚೆಗೆ ಮಠಕ್ಕೆ ಕಲಿಯಲು ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಹೌದು ಗುರುಗಳೇ, ಶ್ರೀಮಠದ ಕೀರ್ತಿ ಎಲ್ಲ ಕಡೆ ಹಬ್ಬಿದೆ. ಹಾಗಾಗಿ ಇಲ್ಲಿ ಕಲಿಯಬೇಕು ಎಂಬ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗುತ್ತಿದೆ. ಹೌದು, ಇದಕ್ಕೆ ಕಾರಣ ನಮ್ಮ ಗುರುಗಳು. ಅವರ ಕನಸು ಈ ಮಠ. ನಾವು ಅವರ ಕನಸನ್ನ ನನಸು ಮಾಡಬೇಕಾಗಿದೆ. ಅವರ ಆಶಯದಂತೆ ಈ ಮಠ ಮುಂದೆ ಲೋಕಪ್ರಸಿದ್ಧವಾಗಲಿದೆ. ಶ್ಯಾಮ ಭಟ್ರೆ, ಈ ಮಠದ ಪಾರುಪತ್ಯದಾರಿಕೆ ನನ್ನಿಂದ ಹೇಗೆ ಸಾಧ್ಯ ಎಂದು ಹೇಳುತ್ತಿದ್ದೀರಿ. ನೋಡಿ, ನಮ್ಮ ಪ್ರಯಾಣವನ್ನು ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀರಿ. ಗುರುಗಳೇ, ನಿಮ್ಮಿಂದ ಹೊಗಳ್ಕೊಳ್ತಾ ಇರೋದಕ್ಕೆ ಕಾರಣ ಆ ಮೂಲ ರಾಮ. ನಿಜ ಹೇಳಬೇಕು ಅಂತಂದ್ರೆ ನನ್ನಿಂದ ಈ ಕಾರ್ಯ ಹೇಗೆ ಸಾಧ್ಯ ಆಯಿತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಚ್ಛಾಶಕ್ತಿ ಇದ್ರೆ ಎಲ್ಲವೂ ಸಾಧ್ಯ ಶ್ಯಾಮ ಭಟ್ರೆ. ನಿಮ್ಮ ಆಶೀರ್ವಾದ, ಮೂಲರಾಮನ ಅನುಗ್ರಹದಿಂದ ಈ ದೇಹಕ್ಕೆ ಹೊಸ ಚೈತನ್ಯ ಬಂದಿದೆ ಗುರುಗಳೇ. ಭೋಗೇಂದ್ರ, ನಾವು ಸಂಚಾರಕ್ಕೆ ಹೊರಟಿದ್ದೇವೆ. ಬರುವುದು 2-3 ದಿನಗಳಾಗಬಹುದು. ಮಠದಲ್ಲಿ ಯಾವುದೇ ರೀತಿಯ ಅಚಾತುರ್ಯ, ಗೊಂದಲಗಳಾಗದೆ ಹಾಗೆ ನೋಡ್ಕೊ. ಹಾಗೆ ಆಗ್ಲಿ ಗುರುಗಳೇ. ಶ್ರೀಹರಿ. ಹೇಗಿದೆಯೋ ನಿನ್ ಭಿಕ್ಷುಕನ ಅವತಾರ? ನನ್ನ ವಾಸನೆ ನನಗೆ ತಡಿಯಕ್ಕಾಗ್ತಿಲ್ಲ. ಪಾಪ ಭಿಕ್ಷುಕರು ಅದು ಹೆಂಗ್ ತಾನೇ ಆ ವಾಸನೆ ತಡ್ಕೊಂಡಿರ್ತಾರೋ. ಅದು ಸರಿ, ನನ್ಗೇನು ಈ ಅವತಾರ? ಅಲ್ಲೇ ಇರೋದು ವಿಚಾರ. ಅದೇನದು? ತಗೋ ಇದು. ಏನಿದು? ತಿಂದಿಲ್ಲ ಅಂದ್ರೆ ಹೇಳ್ತೀನಿ. ಅದೇನಿದು ತಿನ್ನಲ್ಲ, ಹೇಳಿ. ಏನಿದು? ವಿಷ. ಯಾವುದೋ ಜ್ಞಾನದಲ್ಲಿ ಮರೆತು ತಿಂಡಿ ಗಿಂಡಿ ಅಂತ ತಿನ್ಬಿಟ್ಟಿಯ. ತಿಂದ್ರೆ ನೆಗದ್ ಬಿದ್ದು ಹೋಗ್ತೀಯ. ಇದನ್ನ ಜೋಪಾನವಾಗಿ ಇಟ್ಕೊಂಡು ಇದೇ ಭಿಕ್ಷುಕನ ವೇಷದಲ್ಲಿ ಕಾವೇರಿ ಪಟ್ಟಣಕ್ಕೆ ಹೋಗು. ಅಲ್ಲಿ ವಿದ್ಯಾಪೀಠ ಇದೆ. ಅದರಲ್ಲಿ ವಾಮನಾಚಾರ್ಯ ಅಂತ ಒಬ್ಬ ಇದ್ದಾನೆ. ಅವನಿಗೆ ಕೊಟ್ಟು ಬರಬೇಕು. ವಿಷ ಕುಡಿಯೋವಂಥದ್ದೇನಿದೆ ಅವ್ರಿಗೆ? ಬಾಯ್, ಉಂಡು ಎಲೆ ಎತ್ತು ಅಂದ್ರೆ ಉಂಡೋರ್ ತಲೆ ಎಣ್ಸೋ ಕೆಲಸ ನಿನಗ್ಯಾಕೋ? ಕೂಲಿ ಕೊಟ್ಟಿದ್ದೀನಿ, ಹೇಳ್ದಷ್ಟು ಕೆಲಸ ಮಾಡು. ಅಧಿಕ ಪ್ರಸಂಗ ಮಾಡಬೇಡ. ಆಯ್ತು ಆಚಾರ್ಯರೇ, ಅವ್ರೇನಾದ್ರು ತಗೊಳ್ಳಿಲ್ಲ ಅಂದ್ರೆ? ನೀನು ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೂಗು, ಅವನ್ ಬರ್ತಾನೆ. ಆಮೇಲೆ ಭೋಗೇಂದ್ರರಿಂದ ಸುದ್ದಿ ಬಂದಿದೆ ಅಂತ ಹೇಳು. ಆಗ ಅವನಿಗೆಲ್ಲ ಅರ್ಥ ಆಗತ್ತೆ. ಇದನ್ನ ಕೊಟ್ಟು ಹಿಂದೆ ತಿರುಗಿ ನೋಡದೆ ಬಂದ್ಬಿಡು. ಅವನ್ನ ಬಿಟ್ಟು ಬೇರೆ ಯಾರೇ ಬಂದರೂ ಕೊಡ್ಬೇಡ. ಅರ್ಥ ಆಯ್ತಾ? ಅರ್ಥ ಆಯ್ತು ಆಚಾರ್ಯರೇ. ಏನಂತ್ಯ ಹೇಳೋ? ಭವತಿ ಭಿಕ್ಷಾಂದೇಹಿ. ಅಕ್ಕಿ ಆಗ್ಲಿ ಬೇಳೆ ಆಗ್ಲಿ ಕುದಿಯೋದು ನೋಡಿದ್ರೆ ಕೆಲವು ಗರ್ಭಿಣಿಯರಿಗೆ ವಾಕರಿಕೆ ಬರುತ್ತೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ವಾಂತಿ ಮಾಡ್ತಿದೀಯಾ. ಸ್ವಲ್ಪ ದಿನ ಅಡಿಗೆ ಮನೆ ಕಡೆ ಬರಲೇಬೇಡ, ನಾನು ನೋಡ್ಕೋತೀನಿ. ಹೋಗಿ ಸ್ನಾನ ಮಾಡ್ಕೊಂಬಾ. ಹಾಲಿಗೆ ಕೇಸರಿ ಹಾಕಿಟ್ಟಿದ್ದೀನಿ, ಅದನ್ನ ಕುಡಿಯುವಂತೆ. ಅಮ್ಮ, ನನಗೆ ಹಾಲು ನೋಡಿದ್ರು ವಾಕರಿಕೆ ಬರುತ್ತೆ, ನಾನು ಕುಡಿಯಲ್ಲ. ಹಾಗನ್ಬಾರ್ದು ಮಗಳೇ. ನಿನ್ನ ಮಗು ನನ್ನ ಮಗನಾಗೆ ಕೆಂಪಗಿರ್ಬೇಕೋ ಬೇಡವೋ? ಇರಬೇಕು. ಅವ್ರ ಹಾಗೆ ಬಣ್ಣ ಬರಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ. ಜಾಣೆ. ಈಗ ಹೋಗಿ ನೀರು ಎರ್ಕೊಂಡ್ ಬಾ. ಅಮ್ಮ, ನೀವು ಮಡಿಯಲ್ಲಿದ್ದೀರಾ ಅಲ್ವಾ? ನನ್ನನ್ನು ಮುಟ್ಟಿ ಮೈಲಿಗೆ ಮಾಡ್ಕೊಂಡ್ಬಿಟ್ರಿ. ಮತ್ತೆ ಮೈ ತೊಳಿಬೇಕಾ? ಅದೆಲ್ಲ ನಂಗೆ ನಿತ್ಯ ಇದ್ದಿದ್ದೆ. ಈ ವಿದ್ಯಾಪೀಠದ ಮಕ್ಕಳು ಆಟ ಆಡ್ತಾ ಬಂದು ನನ್ನ ಮುಟ್ಟತ್ವೆ, ಬೇಡ ಅನ್ನಕ್ಕಾಗತ್ತಾ? ನಾವೆಲ್ಲ ಒಟ್ಟಿಗೆ ಇದ್ದಿದ್ರೆ ನಮ್ಮ ಗುರು ಮಗುನು ಹೀಗೆ ಕಾಡ್ತಿದ್ದ. ಮಕ್ಕಳು ಮೊಮ್ಮಕ್ಕಳು ಅಂತ ಸುಖ ಪಡೋಕ್ಕೂ ಪುಣ್ಯ ಮಾಡಿರ್ಬೇಕು.
ಸರಿ ಸರಿ, ನೀನು ಹೋಗಿ ನೀರು ಎರ್ಕೊಂಡು ಬಾ, ನಾನು ಆಮೇಲೆ ಎರ್ಕೋತೀನಿ. ಹೀಗೆ ಓಹೋಹೋ ಬರಬೇಕು ಬರಬೇಕು, ಮಧುರೈ ಸಂಸ್ಥಾನದಿಂದ ರಾಜಪ್ರತಿನಿಧಿಗಳು. ಶಿಷ್ಯ, ಹೋಗಿ ಶ್ಯಾಮ್ ಭಟ್ರಿಗೆ ಮಧುರೈ ಸಂಸ್ಥಾನದಿಂದ ರಾಜಪ್ರತಿನಿಧಿಗಳು ಬಂದಿದ್ದಾರೆ ಅಂತ ಹೇಳಿ ಹುಷಾರಾಗಿ ಕೈ ಹಿಡ್ಕೊಂಡು ಕರ್ಕೊಂಬಪ್ಪ. ನನಗೇನೋ ಸಮಸ್ಯೆ ಆಗಲ್ಲ ತಾನೆ? ಸಮಸ್ಯೆಗಳ ಸೃಷ್ಟಿಕರ್ತಾನೆ ನಾನು. ನಿಮ್ಗೆ ಸಮಸ್ಯೆ ಆಗೋದಕ್ಕೆ ಬಿಟ್ಬಿಡ್ತೀನಾ? ಈ ಗೋವಿಂದ ಇಲ್ಲಿರ್ಬೇಕಾದ್ರೆ ಚಿಂತೆ ಯಾಕೆ ಗೋವಿಂದ, ಎಲ್ಲ ಗೋವಿಂದ ಗೋವಿಂದ. ಓಹೋ ಬರಬೇಕು ಬರಬೇಕು ಶ್ಯಾಮ್ ಭಟ್ರು, ನಿಮ್ಮನ್ನ ಕಾಣೋದಕ್ಕೆ ಅಂದ್ರೆ ಮಠದ ಹಾಲಿ ಪಾರುಪತ್ಯದಾರರನ್ನ ಕಾಣೋದಿಕ್ಕೆ ಮಧುರೈ ಸಂಸ್ಥಾನದಿಂದ ರಾಜಪ್ರತಿನಿಧಿಗಳು ಬಂದಿದ್ದಾರೆ. ಏನು ವಿಷಯ? ಏನ್ ವಿಷಯ ಅಂತ ಕೇಳ್ತಾ ಇದ್ದೀರಾ? ಮಹಾರಾಜರು ಮಠಕ್ಕೆ ಬರ್ತಾ ಇದ್ದಾರೆ. ಏನು, ಗುರುಗಳು ಇಲ್ದೇ ಇರೋ ಸಮಯದಲ್ಲಿ ಮಹಾರಾಜರು ಮಠಕ್ಕೆ ಬರ್ತಾ ಇದ್ದಾರೆ? ಈ ವಿಷಯ ನನಗೆ ತಿಳಿದೇ ಇಲ್ವೇ? ಅರೆ, ಈ ವಿಷಯ ಮಠದ ಪಾರುಪತ್ಯದಾರರಿಗೆ ಗೊತ್ತಿಲ್ವಂತಲ್ಲ ಗೋವಿಂದ. ಏನ್ ಈ ರೀತಿ ಹೇಳ್ತಾ ಇದ್ದೀರಾ? ಮಹಾರಾಜರು ಮಠಕ್ಕೆ ಬರೋದಾಗಿ ಪತ್ರ ಕಳಿಸಿದಾಗ ನೀವು ಒಪ್ಪಿಗೆ ಸೂಚಿಸಿ ಅದಕ್ಕೆ ಉತ್ತರ ನೀಡಿದ್ದೀರಿ. ಬೇಕಂದ್ರೆ ಈ ಪತ್ರನ ನೀವೇ ನೋಡಿ.